ಚರಂಡಿಯಲ್ಲಿ ನವಜಾತ ಶಿಶು ಪತ್ತೆಯಾದ ಪ್ರಕರಣ ತಾಯಿ ಪತ್ತೆ. 4 ದಿನಗಳ ಹಿಂದೆ ನವಜಾತ ಗಂಡು ಶಿಶುವಿನ ಪ್ರಕರಣದ ಸಂಬಂಧ ಇದೀಗ ಪಾಪಿ ತಾಯಿ ಪತ್ತೆಯಾಗಿದ್ದಾಳೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸ ನಡೆಸಿ ತಾಯಿಯನ್ನ ಪತ್ತೆ ಮಾಡಿದ್ದಾರೆ. 16 ವರ್ಷದ ಅಪ್ರಾಪ್ತ ಬಾಲಕಿಯೇ ಈ ಮಗುವಿನ ತಾಯಿಯಾಗಿದ್ದಾಳೆ. ಮದುವೆಯಾಗದೇ ಇದ್ದರೂ ಮಗು ಜನಿಸಿದ್ದರಿಂದ ಮಗುವನ್ನು ಜೀವಂತವಾಗಿ ಚರಂಡಿಗೆ ಎಸೆದಿರುವುದಾಗಿ ಆ ಬಾಲಕಿ ಒಪ್ಪಿಕೊಂಡಿದ್ದಾಳೆ. ತಾಯಿ ಮಾಡಿದ ತಪ್ಪಿಗೆ ಮಗು ಅನಾಥವಾಗಿ ಜಿಲ್ಲಾಸ್ಪತ್ರೆಯ ಆಶ್ರಯದಲ್ಲಿದೆ. ಎಚ್.ಡಿ. ಕೋಟೆ ತಾಲೂಕಿನ ರಾಜೇಗೌಡನಹುಂಡಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು. ರಾಜೇಗೌಡನಹುಂಡಿ ಗ್ರಾಮದ ಅಪ್ರಾಪ್ತ ಬಾಲಕಿಯೇ ಮಗು ಚರಂಡಿಗೆ ಎಸೆದಿರುವುದು ಬೆಳಕಿಗೆ ಬಂದಿದೆ. ಮಗುವನ್ನು ಚರಂಡಿಗೆ ಎಸೆದು ಖಾಸಗಿ ಆಸ್ಪತ್ರೆ ವೈದ್ಯರಲ್ಲಿ ಹೆರಿಗೆ ಮರೆಮಾಚಿ ಹೊಟ್ಟೆ ನೋವೆಂದು ಹೇಳಿ ಚಿಕಿತ್ಸೆ ಪಡೆದಿದ್ದಾಳೆ. ಕಳೆದ ವರ್ಷ ಬಾಲಕಿಗೆ ವಿವಾಹ ನೆರವೇರಿಸಲು ಸಿದ್ಧತೆ ನಡೆದಿದ್ದು ಸಿಡಿಪಿಒ ಇಲಾಖೆ ಮಧ್ಯಪ್ರವೇಶದಿಂದ ತಡೆ ಹಿಡಿಯಲಾಗಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಎಚ್.ಡಿ. ಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾಳೆ. ಮಗು ತಾಯಿ ಮಡಿಲಿಗೆ ಸೇರಿಸಲು ಅಧಿಕಾರಿಗಳ ಹರಸಾಹಸ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಮಗು ಬೇಡವೇ ಬೇಡ ಅಂತ ತಾಯಿ ನಿರಾಕರಿಸ್ತಾ ಇದ್ದಾಳೆ. ಎಚ್.ಡಿ. ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿಯೇ ಬಾಲ್ಯ ವಿವಾಹದಲ್ಲಿ ಎಚ್.ಡಿ. ಕೋಟೆ ತಾಲೂಕು ಪ್ರಥಮ ಸ್ಥಾನದಲ್ಲಿದ್ದು, ಇಂದಿಗೂ ತಾಲೂಕಿನಲ್ಲಿ ಕದ್ದು ಮುಚ್ಚಿ ಬಾಲ್ಯ ವಿವಾಹಗಳು ನಡೀತಾ ಇವೆ. ಬಾಲ್ಯ ವಿವಾಹ ಅಪರಾಧ ಎಂದು ಕಾನೂನು ಅರಿವು ಮೂಡಿಸಿದರೂ ಕೂಡ ಜನರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಮತ್ತೆ ಇಲ್ಲಿ ಮಂಡಿ ಹತ್ರ ಹಾಸ್ಪಿಟ್ಲ್ದವರು ಬಂದಿರೋ ಆಗ್ತಿತ್ತು. ಅವಳು ಹಾಸ್ಪಿಟಲ್ ಬಂದ್ರೆ ಐಡೆಂಟಿಫಿಕೇಶನ್ ಆಗ್ಬಿಡ್ತಲ್ಲ. ಅಲ್ಲ, ಅದೇನೋ ಅವಳು ನೆಕ್ಸ್ಟ್ ಸೆಕೆಂಡರಿ ಅದು ಗೊತ್ತಾಗಬಾರ್ದು ಅಂತಾನೆ ತಾನೇ ಮಾಡೋದು. ಸಮಾಜಕ್ಕೆ ಎದುರಿದ್ರೆ ಈ ಕೆಲಸ ಮಾಡಲೇಬಾರ್ದು. ಕೈ ಹಾಕ್ಬಿಡಂಬತ್ತೀಯ ಯಾವ ಮಗ್ಳಲ್ಲಿ ಒಂಚೂರು ಸೈಡ್ ನೈಟೆಲ್ಲ ಎಷ್ಟಿದಲ್ಲ ಬೇಡ ಬೇಡ ವೆಯ್ಟ್ ಕೈ ಬಿಡಿ ಬೇಕಾದ್ರೆ ತಂದ್ಕೊಡ್ತೀನಿ ಅಂತ ಹೇಳಿ. ಇಂಜೆಕ್ಷನ್ ಬೇಕಾದ್ರೆ ತಂದ್ಕೊಡ್ತೀನಿ ಸೆಪ್ಟೆಕ್ಸಿನ್ ಅಂತ ಕೇಳಿದ್ರು.